ಗೈಸ್ ಗುಡ್ ಮಾರ್ನಿಂಗ್. ಇವಾಗ ನಾವು ಅವತ್ತು ಸೈಕ್ಲಿಂಗ್ ಹೋಗಿದ್ವಲ್ಲ, ಅದೇ ಥರ ಇವತ್ತು ಇನ್ನೊಂದು ಕಡೆ ಹೋಗ್ತಾ ಇದ್ದೀವಿ. ಎಲ್ಲೋಗ್ತೀವಿ ಅಂತ ನಮಗೂ ಇನ್ನೂ ಸರಿಯಾಗಿ ಗೊತ್ತಿಲ್ಲ. ನಾವು ಹೋಗೋದನ್ನ ನೋಡ್ತಾ ಇರಿ. ಇವತ್ತು ಅವತ್ತು ರಾತ್ರಿ ಬಂದಿದ್ದ, ಇವತ್ತು ಶ್ರೇಯಸ್ ಬಂದವನೆ. ಸ್ಟೇ ಕಂಟಿನ್ಯೂಡ್ ಏನೋ ಒಂದು ಒಟ್ಟಿನಲ್ಲಿ ನೋಡ್ತಾ ಇರಿ ವ್ಲಾಗ್ನ ಈಗ. ಸೊ ಲೆಟ್ಸ್ ಕಂಟಿನ್ಯೂ. ನೋಡಿ ಕಿವಿಲಿ ಏನು ಕಾಣ್ತಾ ಇದೆ, ಸಾಂಗ್ ಕೇಳ್ಕೊಂಡು ಆರಾಮಾಗಿ ಹೋಯ್ತಾ ಇದ್ದೀವಿ ಗಾಯ್ಸ್. ವೆಲ್ಕಮ್ ಹಿಯರ್ ನಿಶೆ ಸೋಮ. ಸಿ ಈ ರೋಡ್ನ ನ್ಯಾಪ್ಸ್ಕೊತೀರ ಅಲ್ವಾ? ಆಡಿ ಮನೆ ನೋಡಿ ಗೈಸ್, ನಾವು ಬಂದೆಷ್ಟೊತ್ತಾಯ್ತು? ಅರ್ಧ ಗಂಟೆ ಆಗಿಲ್ವಾ? ಅರ್ಧ ಗಂಟೆ ಆಗಿದೆ. ಕಾಫಿ ಕುಡಿ. 4 ಲೋಟ ಹಾಲು ಗೈಸ್. ಕಾಫಿ ಕುಡಿತಾವೆ, ಹಾಲು ಕುಡಿತಾವೆ ಗೈಸ್. ಏನು ಮಾಡ್ತಾವನೆ ಇವನು? ನಂಗಂತೂ ಗೊತ್ತಾಯ್ತಾ ಇಲ್ಲ. ಕಮೆಂಟ್ ಮಾಡಿ ತಿಳಿಸಿ. ಸುಮ್ಮನೆ ಏನೇನೋ ಆ್ಯಕ್ಷನ್ ಮಾಡ್ತಾವನೆ, ಸುಮ್ಮನೆ ನಗ್ತಾವನೆ. ಶ್ರೇಯಸ್ ಅವನಿಗೂ ಏನೂ ಅರ್ಥ ಆಯ್ತಲ್ಲ. ಬೇಕಾದ್ರೆ ನೋಡಿ, ಇಲ್ಲ ನನಗೇನೂ ಅರ್ಥ ಆಯ್ತಲ್ಲ, ಏನೇನೋ ಮಾಡ್ತಾವನೆ. ಐಸ್ ವಿ ಆರ್ ಗೋಯಿಂಗ್ ಸಿ. Guys, now we have reached Devraswalli. We are continuing. ಲಾಸ್ಟ್ ಟೈಮ್ ಹೋಗಿದ್ವಲ್ಲ ಕೆಂಗಲ್ ತನಕ, ನೋಡಿರ್ತೀರಲ್ವಾ? ಅದಕ್ಕಿಂತ ಮುಂದೆ ಹೋಗೋಕ್ಕೆ ಟ್ರೈ ಮಾಡ್ತಾಯಿದ್ದೀವಿ ಈ ಸಲ. ಸೊ ಸ್ಟೇ ಟ್ಯೂನ್ಡ್. ನಾನು ಆಗಲೇ ಅನ್ಕೋತಾ ಇದ್ದೆ, ಯಾರ್ದಾರು ಸೈಕಲ್ ಪಂಚರ್ ಆಗಿಬಿಟ್ರೆ ಏನು ಮಾಡೋದು ಅಂತ. ನೋಡಿ, ರಿಯಾಲಿಟಿಲಿ ಆಗೇ ಹೋಯ್ತು. ಅವ್ನ ಸೈಕಲ್, ನಿಶ್ಚಯ ಸೈಕಲ್ ಪಂಚರ್. ಈಗ ಏನು ಮಾಡ್ತೀವೋ ನಮಗೂ ಗೊತ್ತಿಲ್ಲ, ಸುಮ್ಮನೆ ಹೋಯ್ತಾ. ಡೌನ್ ರೈಡ್ ಹೆಂಗಿತ್ತು ಅಂದರೆ ರೋಲರ್ ಕೋಸ್ಟರ್ ಥರ ಇತ್ತು. ಅಲ್ಲಿ ಡೌನ್ ನಿಲ್ಲಿಸ್ಬಿಟ್ಟು ಅಷ್ಟು ಫಾಸ್ಟಾಗೆ. ಹಾಯ್ ಗಾಯ್ಸ್. ಹಲೋ ಗೈಸ್, ದಿಸ್ ಇಸ್ ಕ್ಯಾಮ್ರಾಮನ್ ಶ್ರೇಯಸ್. ಈಗ ಎವರ್ ಗ್ರೀನ್ ಡೇ ರೆಸಾರ್ಟಿಗೆ ಬಂದಿದ್ದೀವಿ, ಹಾಲಿಡೇ ಗ್ರೀನ್ ರೆಸಾರ್ಟ್ಗೆ. ಅವನು ನಿಶ್ಚಯ ಟೈರ್ ಪಂಚರ್ ಆಗಿದ್ರಿಂದ ಬರ್ತಾವನೆ. ರಿತೇಶ್ ದೇ ರೋಡು. ಸೊ ಗಾಯ್ಸ್, ಈಗ ನಿಶ್ಚಯ ಸೈಕಲ್ಗೆ ಪಂಪ್ ಕೇಳಕ್ಕೆ ಹೋಗೋರೆ. ಅಂಕಲ್ನ ಪಂಪ್ ಕೇಳಿದ್ಕೆ ಅಂಕಲ್ ಯಾವುದೋ ಅಡ್ರೆಸ್ ಹೇಳಿದ್ರು. ಗೈಸ್, ಅಲ್ಲಿ ಸೈಕಲ್ ಏರ್ ಹೋಗ್ಬಿಟ್ಟೈತೆ ಫುಲ್ಲು. ಅಲ್ಲಿ ಅಂಗಡಿ ಹತ್ರ ಪಂಪ್ ಐತೆ ಅಂತ ಕೇಳಿದ್ರು. ಅವ್ರು ಇಲ್ಲೆಲ್ಲ ಊರೊಳಗೆ ಹೋಗಪ್ಪ, ಅಂಗಡಿ ಐತೆ
ಅಂಗಡಿ ಎದುರುಗಡೆ ಇರೋ ಮನೆಯವ್ರ ಹತ್ರ ಪಂಪ್ ಐತೆ ಅಂತ ಕೇಳು ಅಂದ್ರೆ ಹುಡುಕೊಂಡು ಹೋಯ್ತಾ ಇದೀವಿ. ಅದು ಎಲ್ಲಿ ಏನು ಈ ಇಂಥ ಅಡ್ವೆಂಚರಸ್ನ ಇನ್ನಿಷ್ಟೇ ರಿತೇಶ್ ಅಂತ ಜೊತೆ ಬಂದರೆ ಮಾತ್ರ ಮಾಡೋಕ್ಕಾಗೋದು. ಒಂದು ದಿವಸ ಅವಂದಾಗುತ್ತೆ, ಇನ್ನೊಂದು ದಿವಸ ಇವಂದಾಗುತ್ತೆ. ಸೊ ಗೈಸ್ ಫೈನಲಿ ಅರೈವ್ಡ್. ಎಲ್ಲರೂ ಮನೆ ಹತ್ರ ಹೋಗಿ ಪಂಪ್ ಇದೆಯಾ ಅಂತ ಕೇಳಿದ್ದೇನೆ. ಪಾಡಿ ಯಾರಿಗೂ ಬೇಡ ಗೈಸ್. ಏನು ಗೈಸಿದ್ರು ಸೈಕಲ್ ಏನಂತೆ ಪಂಪ್ ರೈತ ಇಲ್ವಾ ಅಂತ ಗೊತ್ತಿಲ್ಲ. ಸೊ ಗೈಸ್ ಫೈನಲಿ ಸಿಕ್ತು. ಅಣ್ಣ ಫುಲ್ ಬೆವರು ಸುರಿಸ್ತಾವನು ಇಲ್ಲಿ ಬಂದ್ಬಿಟ್ಟು. ನಾನು ಹೊಡೆದೆ, ಇವನು ಹೊಡೆದ, ಇವಾಗ ಇವನು ಹೊಡಿತಾವನು. ಗಾಯ್ಸ್ ಕೆಂಗಲ್ಗೆಲ್ಲ ಬಂದರೆ ಫೀಲ್ ಆಯ್ತಾ ಇರಲಿಲ್ಲ, ಅದು ಬಂದಿದ್ದೀವಿ ಸೈಕ್ಲಿಂಗ್ ಮಾಡಿದ್ದೀವಿ ಅಂತ. ಇವಾಗ ಬರ್ತಾಯಿದೆ ಅದು ಫೀಲು ನೋಡಿ. ಏಯ್ ಇನ್ನೊಂದು 2 ಕಿಲೋಮೀಟ್ರ್ ಅಷ್ಟೇ ಕಣೋ. ಡಿಮೋಟಿವೇಟ್ ಮಾಡೋದು. ಹ್ಞೂ ನಾವಿಬ್ರು ಸ್ಕೂಲ್ ತನಕ ಹೋಗೋಣ ಬಾ ಅಂದರೆ ಬೇಡವೋ ದೂರ. ಏರ್ ಹೊಡ್ತಿದ್ದೀನಿ ಫ್ರೆಂಡ್ಸ್. ನಾನು 3 ಜನನು ಸೇರ್ಕೊಂಡು ಏರ್ ಹೊಡ್ಕೊಟ್ಟಿದ್ದೀವಿ. ರೋಡ್ ನೋಡಿ, ಮೇನ್ ರೋಡ್. ಯಾ ಸ್ಟೇಡಿಯಂ. ಎಲ್ಲಿದ್ದೀವಿ ಅಂತ ಇಮ್ಯಾಜಿನ್ ಮಾಡ್ಕೋತಾ ಇದ್ದೀರಾ ನೋಡಿ. ಗಾಯ್ಸ್ ನಂಬಕ್ಕಾಗ್ತಾ ಇಲ್ಲ, ಸ್ಕೂಲಿಗೆ ಬಂದಿದ್ದೀವಿ ಗಾಯ್ಸ್. ತುಂಬ ಸ್ಕೂಲ್ ಶುರುವಾದಾಗಲೇ ಅನ್ಕೋತಾ ಇದ್ದೆ ನಾನು ಮೊದಲು ಈ ಥರ ಇಲ್ಲಿ ತನಕ ಬರಬೇಕು ಸೈಕಲಲ್ಲಿ, ಈ ಥರ ಎಕ್ಸ್ಪೀರಿಯೆನ್ಸ್ ಮಾಡಬೇಕು, ದೂರ ಸೈಕಲಲ್ಲಿ ಹೋಗಬೇಕು ಅಂತ ಅನ್ಕೋತಾ ಇದ್ದೆ. ಬಟ್ ಇವತ್ತು ಅದು ಸಾಧ್ಯ ಆಗೋಕ್ಕೆ ಅಂದರೆ ಅದನ್ನು ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡಿದ್ದೀವಿ. ಅನ್ಬಿಲೀವಬಲ್ ಗಾಯ್ಸ್. ಸ್ಕೂಲ್ ಕಾಂಟ್ ಬಿಲೀವ್ ಇಟ್. ಸೈಕಲಲ್ಲಿ ಗಾಯ್ಸ್ ನಾನು ಈಗ ಒಂದು ರೀಸೆಂಟಾಗಿ ಅನ್ಕೋತಿದ್ದೆ ಇಲ್ಲಿ ತನಕ ಸೈಕಲಲ್ಲಿ ಬರಬೇಕು. ಒಂದು 3-4 ಡೇಸ್ ಬ್ಯಾಕ್ ಸೈಕಲಲ್ಲಿ ಬರಬೇಕು. ಈ ರೋಡಲ್ಲಿ ಸೈಕಲಲ್ಲಿ ಹೋಗಬೇಕು. ಅಲ್ಲಿ ಒಳಗಡೆ ಒಂದು 2 ರೌಂಡ್ ಹೊಡಿಬೇಕು ಅಂತೆಲ್ಲ ಅನ್ಕೋತಾ ಇದ್ದೆ. ಸೆಕ್ಯೂರಿಟಿ ಅಂಕಲ್ನ ಹತ್ರ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಮಾತಾಡ್ಬಿಟ್ಟು ಸ್ಕೂಲ್ ಗಾಯ್ಸ್ ನಂಬಕ್ಕಾಯ್ತಾ ಇಲ್ಲ. ಇಲ್ಲಿ ಬಸ್ಸಲ್ಲಿ ದಿನ ಹೋಯ್ತಾ ಇಲ್ವಲ್ಲ ಸ್ಕೂಲು ಗಾಯ್ಸ್. ದಿನ ಇಲ್ಲಿ ಆಟ ಆಡ್ತಾ ಇದ್ವಿ, ಎಲ್ಲ 2 ರೌಂಡ್ ಹೊಡ್ತಿದ್ವಿ. ನಂಬಕ್ಕೆ ಆಯ್ತಾ ಇಲ್ಲ, ಒಂಥರ ಅಜೀಬಾಗಿ ಫೀಲ್ ಆಯ್ತಾ ಇಲ್ಲ. ಪ್ರಾಕ್ಟೀಸ್ ಮಾಡ್ತಾ ಇದ್ವಿ, ಸೈಕಲ್ ಎತ್ಕೊಂಡು ಬಂದ್ಬಿಟ್ಟಿದ್ದೀವಿ. ಸೈಕಲ್ ಹೊಡ್ತೀವಿ ನೋಡಿ ಗಾಯ್ಸ್. ಗ್ರೌಂಡ್ ಒಳಗೆ ಕ್ರಿಕೆಟ್ ಆಡ್ತಿದ್ವಲ್ಲ, ಚಾಲೆಂಜ್ ಮಾಡ್ತಾ ಇದ್ದೀವಿ ಗೈಸ್. ನಮ್ಮ ರೆಕಾರ್ಡ್ ಬ್ರೇಕ್ ಮಾಡಿ ತೋರಿಸಿ ಗೈಸ್. ನಮ್ಮ ರೆಕಾರ್ಡ್ ಗ್ರೌಂಡ್ ಒಳಗೆ ಸೈಕಲ್ ಹತ್ತಿಸಿದ್ದೀವಿ ನೋಡಿ. ಗ್ರೌಂಡ್ ತೋರಿಸು. ಗ್ರೌಂಡ್ ಇದು ನಮ್ಮ ಗ್ರೌಂಡು. ಲಾಸ್ಟ್ ಬೆಂಚ್ ಸ್ಟೂಡೆಂಟ್ಸ್ ಎಲ್ಲ ಸೈಲೆಂಟಾಗಿರಬೇಕು. ನಿಮ್ಮ ಹತ್ರನೂ ಬರ್ತೀನಿ, 2 ನಿಮಿಷ ಇರಿ. ನೋಡಿ ಗಾಯ್ಸ್ ಎಷ್ಟೊಂದು ಚೆನ್ನಾಗಿ ಕೂತಿದ್ದಾರೆ ಅಣ್ಣಂಗೆ ಸ್ವಲ್ಪ ಹಿರಿಯ ಅನ್ನಕ್ಕೆ. ಎಷ್ಟು ಜನ ಇದ್ದಾರೆ ನೋಡಿ. ಇನ್ನೊಬ್ಬ ಅಣ್ಣ ಬಂದ. ಇದು ಅನ್ಬ್ರೇಕಬಲ್ ಮೈಲ್ ಸ್ಟೋನ್ ಗೈಸ್. ನಿಮಗೆ ಚಾಲೆಂಜ್ ಮಾಡ್ತಾ ಇದ್ದೀವಿ, ಧೈರ್ಯ ಇದ್ದರೆ ನಮ್ಮ ಥರ ಇಲ್ಲಿಗೆ ಬಂದು ವ್ಲಾಗ್ ಮಾಡಿ ತೋರಿಸಿ ಗೈಸ್, ನೋಡೋಣ. ಅವನಿಷ್ಟೇ ಈ ಸೆಕ್ಯೂರಿಟಿ ಆಂಟಿನ ನೀಟಾಗಿ ಕನ್ವಿನ್ಸ್ ಮಾಡೋಣ ಗೈಸ್. ಒಂದು ಲಕ್ ಏನು ಅಂದರೆ ಸೆಕ್ಯೂರಿಟಿ ಆಂಟಿ ನಮ್ಮ ವ್ಯಾನ್ ಆಂಟಿ, ನಮ್ಮ ವ್ಯಾನ್ ಆಂಟಿ ಅಲ್ಲ, ಈ ಸ್ಕೂಲಲ್ಲಿರೋ ವ್ಯಾನ್ ಆಂಟಿ. ಆ ಆಂಟಿ ನೋಡ್ಬಿಟ್ಟು ನಮ್ಮ ಸ್ಕೂಲ್ ಹುಡುಗರೆ ಅಂತ ಒಳಗಡೆ ಬಿಟ್ರು. ಸರ್ ಆಗೈತೆ ಈ ಟೈರ್ ತಗೊಬಂದ್ಬಿಟ್ಟು ಇದು ನಾಕು ಅಂತ ನೋಡಿ ಗೈಸ್. ಸಿಗ್ತಾರೆ ನಿಮಗೆ. ಹೊಡಿರಿ ಚಪ್ಪಲಿ ಚಪ್ಪಾಳೆ ಕಾಣ. ಏನು ಕಾಣಿಸ್ತಾನೆ ಇಲ್ಲ ಇವನು ಮುಖ ಇಲ್ಲ. ಎಷ್ಟು 8:30 ನಾರ್ಮಲಾಗಿ ಸ್ಕೂಲ್ ಬಂದಾಗ ಅನ್ನಿಸ್ತೈತೆ, ಬಟ್ ಯೂನಿಫಾರ್ಮ್ ಹಾಕಿಲ್ಲ ಅಷ್ಟೇ. ಸೈಕ್ಲಿಂಗ್ ಬಂದಿದ್ವಿ ನಿಜವಾಗ್ಲೂ. ಸೈಕಲಲ್ಲಿ ನೋಡಿ ಗೈಸ್, ನಮ್ತಾ ಇಲ್ಲ ನೋಡಿ ಗೈಸ್. ಮ್ಯಾಮು ಫೋನಲ್ಲಿ ಲಾಗ್ ಇದೆಯಲ್ಲ ತೋರ್ಸೋಣ ಬಿಡು. ಅಲ್ಲಿ ದಿವ್ಯಾ ಮ್ಯಾಮು ಹೊಸಬ್ರು. ನಮ್ಮನ್ನ ನೋಡಿ ಸಾಕಾಯ್ತಾ ಇಲ್ಲ. ಈ ಫ್ಲೋರೇ ನಮ್ಮದು. ಫೈನಲಿ ಎಂಟರ್ಡ್. ಶುಭನ್ ಕೇಳು ತಟ್ಕೊಡ್ತಾಳೆ. ಲೋ ಬೇಡ ಅಲ್ಲ ಉಪ್ಸ್ಕೋತ್ಯಾ.
ಟಾಪ್ ಮಾಡ್ತಿದ್ದೀನಿ. ಯಾವುದು ಮಾಡ್ತೀರಾ ನಾನು ಅಲ್ಲಿ ಬೋರ್ಡ್ ಮೇಲೆ ಬರ್ತೀನಿ. ಮಂಡೇ ಯಾರು ಫಸ್ಟ್ ಬರ್ತೀರೋ ಅವ್ರು ಮಾಡ್ತಾರೆ. ಸೊ ಗೈಸ್ ಫೈನಲಿ ಎಕ್ಸಿಟಿಂಗ್. ನನ್ನ ಸೈಕಲ್ ಟೈರಲ್ಲಿ ಏರ್ ಕಡಿಮೆ ಅಷ್ಟಲ್ಲಿ ಹೋಗ್ಬೇಕು ಗೈಸ್. ಇನ್ನೊಂದು 5 ಸೆಕೆಂಡಲ್ಲಿ ಕಡಿಮೆ ಆಗ್ಬಿಡುತ್ತೆ. ನೋಡೋಣ ಹೋಗ್ತೀವೋ ಹೋಗೋದು. ಫೈನಲಿ ಗೈಸ್ ನೋಡಿ, ನಾವು ಹೋಗ್ಬೇಕಾದ್ರೆ 7 o'clock ಬಿಟ್ಟವರು ನನ್ನ ಮನೇನ. ಅಲ್ಲಿ ಎಷ್ಟೊಂದು ಇದ್ದಿದ್ದು 8:15 ಇದ್ದೀವಿ ಅಲ್ಲಿ. 9:35 ಆಗಿದೆ ಈಗ. ಎಷ್ಟಾಯ್ತು? 2.5 hours. ಸ್ಕೂಲ್ ಬಿಟ್ಟಿದ್ದು ನಾವು 9 o'clock ಅಲ್ಲಿ. 9:20 ಇಲ್ಲಿ ಇದ್ದೀವಿ ಗೈಸ್. ಹೋಗ್ಬೇಕಾದ್ರೆ ನೋಡಿ 1 hour, ಬರ್ಬೇಕಾದ್ರೆ 20 minutes ಗೈಸ್. ಅದು ಆ್ಯಕ್ಚುಲಿ ನಾವು 20 minutes ಆಗಬೇಕಿತ್ತು. ಇವ್ನು ಹೇಳಿರೋ ರೋಡ್ ಪ್ರಕಾರ ಹೋಗಿದ್ದೆ 1.5 hours ಆಗಿದೆ. ಸಾರಿ ಗೈಸ್. ಎಕ್ಸ್ಪೀರಿಯನ್ಸ್ ಲಾಸ್ಟ್ ವೀಕ್ ಅನ್ನೋದಕ್ಕಿಂತ ಲಾಸ್ಟ್ ವ್ಲಾಗಿಂತ ಚೆನ್ನಾಗಿತ್ತು. ನೋಡೋಣ ಇನ್ನೂ ಮುಂದೆ ಹೋಗೋಣ. ಸ್ಕೂಲ್ ಅಂತೂ ಮಸ್ತಾಗಿತ್ತು. ಎಲ್ಲ ಟೀಚರ್ಸ್ ಜೊತೆ ಮಾತಾಡಿಕೊಂಡು ಫೋಟೋ ತೊಗೊಂಡು ಒಟ್ಟಿನಲ್ಲಿ ಓವರ್ ಆಲ್ ಎಕ್ಸ್ಪೀರಿಯನ್ಸ್ ಅದೇ ಸಖತ್ತಾಗಿತ್ತು ಗೈಸ್. ಹೋದ್ಸಲಿ ಕೆಂಗಲ್ ತನಕ ಜಾಸ್ತಿ ಬ್ರೈಟ್ನೆಸ್ ಕೊಟ್ಬಿಟ್ಟಿದ್ದೀರ ಕಣೋ. ಹೋದ್ಸಲಿ ಕೆಂಗಲ್ ತನಕ ಹೋಗಿದ್ವಾ, ಅದೇ ತುಂಬಾ ದೊಡ್ಡದು ಹಂಗೆ ಹಿಂಗೆ ಅಂತ ಅನ್ಕೋತಾ ಇದ್ದು. ಇದು ಇನ್ನೂ ದೂರ ಹೋಗಿ ಇದಷ್ಟು ಫೀಲ್ ಆಯ್ತಾ ಇಲ್ಲ, ಆದರೆ ಅದು ಸಖತ್ತಾಗಿತ್ತು. ಅಷ್ಟು ದೂರ ಹೋಗಿದ್ದು ಫಸ್ಟ್ ಟೈಮ್ ಅಂತ. ಕೆಂಗಲೆಲ್ಲ ನಾರ್ಮಲ್ ಸ್ಕೂಲ್ಗೆ ಒಂದು ಸ್ವಲ್ಪ ಮುಂದೆ ಹೋದೋ, ಮಾತಾಡಿಸ್ದೋ, ಟೀಚರ್ಸ್ ಜೊತೆ ಫೋಟೋ ತಗೊಂಡು, ಆ ಗ್ರೌಂಡಲ್ಲಿ ಕ್ರಿಕೆಟ್ ಆಡೋ ಗ್ರೌಂಡಲ್ಲಿ ಸೈಕಲ್ ತುಳಿದು ಅಲ್ಲೆಲ್ಲ ಸೈಕಲ್ ಓಡಿಸ್ಕೊಂಡು ಬಂದಿದ್ದೀವಿ. ಇಲ್ಲಿ ಡ್ರಿಫ್ಟ್ ಆಡ್ತಿದ್ದು ಮೇನ್. ಇಲ್ಲಿಗೆ ವ್ಲಾಗ್ ಮುಗಿಸ್ತಾ ಇದೀವಿ. ಓಕೆ ಗಾಯ್ಸ್, ಬೇಡ ಬೇಡ ಲಾಗ್ ಮಾಡ್ಕೊಂಡು ತೆಗ್ಬಿಡೋಣ. ಮಂಡೆ ಹೊಂದಾಗ ಇರ್ತಿತ್ತು. ಬಿಡೋ ಮಂಡೆ ಎತ್ಕೋಬೋದಿತ್ತು. ಮಂಡೆ ಸಿಗುತ್ತಾ ಇಲ್ಲ ನೋಡೋಣ. ಲೋ ಟ್ರೆಷರ್ ಹಂಡ್ ಮಾಡೋದು ಬೇಡ. ಬಾ ಈಗ ಹೋಗೋಣ. ನನ್ನ ಏರ್ಪಾಡ್ಸು ಇಟ್ಬಿಡು. ಅದನ್ನ ಇಟ್ಬಿಡೋದ ಬಿಡು. ಇಡೋಣ ಏರ್ಪಾಡ್ಸು ಹೋಗಲ್ಲ. Guys, Nischay became so emotional that he started crying.